ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಜಾಗೃತಿ ಕಾರ್ಯಕ್ರಮಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಿ ಸಮಾಜ ಸೇವಾ ಕಾರ್ಯಕರ್ತ ವೇದಿಕೆ ಮನವಿ. ಸಮಾಜ ಸೇವಾ ಕಾರ್ಯಕರ್ತ ವೇದಿಕೆ ವತಿಯಿಂದ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಾಗಾರವನ್ನು ತಕ್ಷಣ ಆಯೋಜಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶಿಸಲು ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ತಾಲೂಕು ಅಧ್ಯಕ್ಷ ಮರಿಯಪ್ಪ ಹೆಚ್ ಮಾತನಾಡಿ, ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಪೋಕ್ಸೋ ಕಾಯ್ದೆ ಕುರಿತು ಸಮಗ್ರ ಮಾಹಿತಿ ನೀಡುವುದು ಅಗತ್ಯವಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ, ಆಸಿಡ್ ದಾಳಿ, ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಜಾಗೃತಿ ಕಾರ್ಯಕ್ರಮ ಅವಶ್ಯಕ ಅಂತ ಹೇಳಿದ್ರು. ಇತ್ತೀಚೆಗೆ ಕಂಪ್ಲಿ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ನಡೆದ ಅಹಿತಕರ ಘಟನೆಯನ್ನು ಉಲ್ಲೇಖ ಮಾಡಿ ಸಂತ್ರಸ್ತ ಬಾಲಿಕೆ ಹಾಗೂ ಕುಟುಂಬಕ್ಕೆ ನ್ಯಾಯ ದೊರಕುವಂತೆ ಆರೋಪಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಟಿಎಚ್ಎಂ ರಾಜ್ಕುಮಾರ್, ಪ್ರಧಾನ ಕಾರ್ಯದರ್ಶಿ ಗೋಪಾಲ್, ಕಾರ್ಯದರ್ಶಿ ರಿಯಾಜ್ ಅಹಮದ್ ಸೇರಿ ಹಲವರು ಉಪಸ್ಥಿತರಿದ್ದರು. ಲೈಂಗಿಕ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಇಡೀ ನಮ್ಮ ಸಮಾಜಕ್ಕೆ ಒಂದು ಕಳಂಕ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಘಟನೆಗಳು ನಡೀಬಾರ್ದಂತೇಳಿ ಡಿಸೆಂಬರ್ ತಿಂಗಳು 1ನೇ ತಾರೀಕು ನಾವು ಪೊಲೀಸ್ ಇಲಾಖೆಗೆ ನಾವು ಒಂದು ಲೆಟರನ್ನು ಕೊಟ್ಟಿದ್ದೀವಿ. ಏಕಪ್ಪ ಅಂದರೆ ಮಡಿಕೇರಿ ಜಿಲ್ಲೆಯಲ್ಲಿ ನಡೆದಂಥ ಲೈಂಗಿಕ ದೌರ್ಜನ್ಯ ಬಗ್ಗೆ ಎಲ್ಲ ನಮ್ಮ ಕಂಪ್ಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಹಿಡಿದು ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕಂತ ಹೇಳಿದ್ದೀವಿ. ಅವತ್ತೇನಾದರೂ ಈ ಕಾರ್ಯಕ್ರಮ ಮಾಡಿದರೆ ಈ ಘಟನೆ ಸಂಭವಿಸ್ತಿದ್ದಿಲ್ಲ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಸಹ ಇಂಥವು ಯಾವುದೂ ಆಗಲಾರ್ದಂಗೆ ಎಲ್ಲರೂ ಇಂಥವಕ್ಕೆ ಸಹಕಾರ ನೀಡಬಾರ್ದು. ಯಾಕೆಂದರೆ ನೋಡಿ, ಇವತ್ತು ಮಕ್ಕಳನ್ನು ಶಾಲೆ ಕಳಿಸ್ಬೇಕಂತಂದರೆ ಭಯ ಆಗ್ತಾಯಿದೆ. ಮಕ್ಕಳನ್ನ ಹಕ್ಕುಗಳನ್ನು ಕಸ್ಕೊಳ್ಳೋದಲ್ಲದೆ ಈಗ ಪ್ರತಿಯೊಂದು ಪಾಲಕ ಪೋಷಕರು ಏನಾಗಿದೆ, ಹೆಂಗಪ್ಪ ಮಕ್ಕಳನ್ನು ಶಾಲೆ ಕಳಿಸ್ಬೇಕಂತ ಆಲೋಚನೆ ಮಾಡ್ತಿದ್ದಾರೆ. ದಯವಿಟ್ಟು ನಮ್ಮ ತಹಸೀಲ್ದಾರ್ ಸರ್ ಅವರು ಇಂಥ ಒಂದು ದುರ್ಘಟನೆಗೆ ಮುಂದೆ ಆಗದಂಗೆ ಈ ಒಂದು ಕ್ರಮವನ್ನು ಅತಿ ತುರ್ತಾಗಿ ಕ್ರಮಗೊಳ್ಳಬೇಕು ಕೇಳ್ತಾ ಇದ್ದೀವಿ ಸರ್. ದಯವಿಟ್ಟು ನಮ್ಮ ಸಂಘಟನೆ